ಏನೆಂದು ಮನೆಗೆ ಕರೆತಂದು ಈ ರೀತಿ ಹೇಳುತ್ತಾನೆ. ನಾನೇನು ನಿಮಗ ಎಳ್ಳು ಕೊಡ್ತಿದ್ದೆ, ಆದ್ರೆ ನಮ್ಮವ್ವ ಎಳ್ಳಿನ ಗಡ್ಗಿನ ನಿಲುವಿನ ಮೇಲೆ ಇಟ್ಬಿಟ್ಟಾಳ. ಕೈಗ ನಿಲ್ಕೊಂಗಿಲ್ಲ, ಅದನ್ನ ಹೆಂಗ್ ಕೆಳಗಿಳಿಸೋದು? ಅದೆಲ್ಲ ನಮಗ್ ಗೊತ್ತಿಲ್ಲ ಸಿದ್ಧ. ನಮಗೆ ಎಳ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ, ಮರಿಬೇಡ. ನೀ ಅದೇನ್ ಮಾಡ್ತೀಯ ಗೊತ್ತಿಲ್ಲಪ್ಪ, ನಮಗೆ ಎಳ್ ಬೇಕಂದ್ರೆ ಬೇಕು. ಆದ್ ಗೆಳೆಯ, ನಾನೊಂದು ಉಪಾಯ ಮಾಡಿ ನಿಮ್ಗೆ ಎಳ್ಳು ಕೊಟ್ಟೇ ಕೊಡ್ತೀನಿ. ಏನ್ ಉಪಾಯ ಮಾಡ್ತೀಯಾ? ಈ ಬಡ್ಗಿಲೆ ಗಡ್ಗಿಗ ಚುಚ್ಚಿ ರಂಧ್ರ ತೆಗಿತೀನಿ, ಎಳ್ಳು ಕೆಳಗ್ ಸುರಿತಾವ. ನಿಮಗೆ ಎಷ್ಟು ಬೇಕಷ್ಟು ತಿಂದು ಮನಿಗೂ ತಗೊಂಡ್ ಹೋಗ್ರಿ. ತಡ ಯಾಕ? ಗಡ್ಗಿಗ್ ರಂಧ್ರ ಮಾಡ್ಬಿಡು. ಆತು, ಗಡ್ಗಿಗ್ ರಂಧ್ರ ಮಾಡೇ ಬಿಡ್ತೀನಿ, ನೋಡೀಗ. ಓಂ ನಮಃ ಶಿವಾಯ. ಬಾಲ್ಯದಲ್ಲೇ ಆಧ್ಯಾತ್ಮ ಮೈಗೂಡಿಸಿಕೊಂಡಿದ್ದ ಸಿದ್ಧನು ಒಂದು ದಿನ ಮನೆ ಗುರುಗಳಾದ ವೀರಭದ್ರಯ್ಯನವರ ಬಳಿಗೆ ಬಂದು, ವೀರಭದ್ರಯ್ಯ ಸ್ವಾಮಿಗಳೇ, ನಾನು ಗುರುಶೋಧಕ್ಕ ಸಂಚಾರ ಹೊರಡಬೇಕು. ಅದಕ್ಕೆ ನೀವು ಅವ್ವ ಅಪ್ಪನ ಅಪ್ಪಣೆ